ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಂಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ನೆನಪು ಹಾರ್ಬೇಡ್ರಿ. ಹಿಂಗ ಬೆಳಗಾವಿ ಕಡೆ ಹೊಂಟಿದ್ದೀನ್ರಪ್ಪ. ಎಲ್ಲಿ ನೋಡಿದ್ರು ಇದೇ ಹಾಡ. ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಮರಾಠಿ ಯಾಕೆ ಮಾತಾಡ್ತಿ ಎಂದು ಕನ್ನಡ ಮಾತಾಡ್ತಿ. ಈ ಕನ್ನಡ ನೆಲ, ಕನ್ನಡ ಜಲ, ಕನ್ನಡ ಗಾಳಿ, ಕನ್ನಡ ಅನ್ನ, ಕನ್ನಡಿಗರ ಓಟು ಎಂಥ ಚಂದಾನೋ ಗೊತ್ತೇನೆ ಶ್ರೀಮತಿ, ಯಾಕೆ ಈ ಥರ ಅನುಕರಣೆ ಮಾಡುತ್ತಿ. ಯಾರ ಸಲುವಾಗಿ ಹಾಡ್ಲಿಕ್ಕತ್ತಾರಂತ ಬಾಯಿ ಬಿಟ್ಟು ಹೇಳ್ಬೇಕೇನ್ ಹೇಳ್ರಿ. ನಿಮಗೆಲ್ಲ ಗೊತ್ತೇ ಅದ. ಮೊದಲೇ ಆ ಊರಾಗ KSRTC ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು. ಯಾಕ? ಕನ್ನಡ ಮಾತಾಡಿದ್ದಕ್ಕ KSRTC ಬಸ್ ಕಂಡಕ್ಟರ್ ಒಬ್ರ ಮ್ಯಾಲ ಕೈ ಮಾಡಿದ್ರು, ಹೊಡ್ಲಿಕ್ ಹೋಗಿದ್ರು. ಇದನ್ನ ವಿರೋಧಿಸಬೇಕಾದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುಮ್ಮನೆ ಕುಂತಿದ್ರು. ಅವಾಗ ಏನಾದ್ರ ಪರವಾಗಿ ಧ್ವನಿ ಎತ್ತಿರ್ಲಿಲ್ಲ. ಈಗ ನೋಡಿದ್ರ ಒಂದು ಮರಾಠಿ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಮರಾಠಿದಾಗ ಭಾಷಣ ಬೇರೆ ಮಾಡಿ ಬರ್ತಾರಂದ್ರ ಕನ್ನಡಿಗರ ಸುಮ್ಮನೆ ಕುಂದಿರ್ತಾರೇನ್ ಹೇಳ್ರಿ? ಇಂಥ ಟೈಮ್ನಾಗ ಮರಾಠಿ ಪ್ರೇಮ ಮೆರೆದಾರಲ್ಲ, ಹಿಂಗಾಗಿ ಎಲ್ಲಾ ಮಂದಿ ಆಕ್ರೋಶಕ್ಕೆ ಗುರಿ ಆಗ್ಬಿಟ್ಟಾರ. ಭಯಂಕರ ಸಿಟ್ಟು ಬಂದ್ಬಿಟ್ಟದ ಎಲ್ಲರಿಗೆ. ಮೊದಲೇ ನೋಡ್ರಿ, ಈ ಘಟನೆ ಆದ್ಮೇಲೆ ಹಲ್ಲೆ ಆಗಿತ್ತಲ್ಲ, ಕನ್ನಡ ಪರ ಸಂಘಟನೆಗಳು ಕನ್ನಡಿಗರಿಂದ ಎಷ್ಟು ವಿರೋಧ ವ್ಯಕ್ತವಾಗಿತ್ತು. ಸುಮ್ಮನೆ ಕುಂದಿರ್ತಾರೆ ಅಂತ ಹೇಳ್ರಿ. ಕನ್ನಡ ಮಾತಾಡಿದ್ದಕ್ಕ ನಮ್ಮ ಕರ್ನಾಟಕದ ನೆಲದಾಗೆ ಹೊಡೆಸ್ಕೊಳ್ಳುವಂತ ಪರಿಸ್ಥಿತಿ ಅಂದ್ರ ಬಹಳಷ್ಟು ಮಂದಿ ಏನಲ್ಲಿಗತ್ತಿದ್ರು ಅಂದ್ರ, ಈ ಬೆಳಗಾವಿದಾಗ ಅಷ್ಟೇ ಅಲ್ಲ, ಕರ್ನಾಟಕದಾಗ ಹೊಂದಾಣಿಕೆ ರಾಜಕೀಯನೇ ಕಾರಣ. ಬೆಳಗಾವಿದಾಗಿನ ಶಾಸಕರಂತೂ ಇದ್ರ ಬಗ್ಗೆ ಧ್ವನಿನೇ ಎತ್ತುದಿಲ್ಲ ಅಂತ ಆರೋಪ ಮಾಡ್ಲಿಕ್ಕತ್ತಿದ್ರು. ಅದಕ್ಕೆ ಸರಿಯಾಗಿ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮರಾಠಿ ಕಾರ್ಯಕ್ರಮಕ್ಕೆ ಹೋಗಿ ಮರಾಠಿದಾಗೆ ಭಾಷಣ ಮಾಡಿ ಕನ್ನಡಿಗರ ಸಿಟ್ಟಿಗೆ ಗುರಿಯಾಗ್ಬಿಟ್ಟಾರ. ಏನ್ ಮಾಡ್ತಾರ ಹೇಳ್ರ? ಅದಕ್ಕ ಇನ್ನು ಟ್ವಿಟರ್ನ್ಯಾಗ ಬೆಳಗಾವಿ ಕನ್ನಡಿಗರು ಅನ್ನುವಂಥವ್ರು ಪೋಸ್ಟ್ ಹಾಕೊಂಡ್ಬಿಟ್ಟಾರ. ಎಲ್ಲ ಟ್ರೆಂಡ್ ನಡೆದೈತಿ ಈಗ. ಯಾವ ಊರಾಗ ಕನ್ನಡ ಕಂಡಕ್ಟರ್ ಮ್ಯಾಲ ಹಲ್ಲೆ ಆಯ್ತು, ಅದೇ ಊರಾಗ ಮರಾಠಿ ಕಾರ್ಯಕ್ರಮದಾಗ ರಾಜಾರೋಷವಾಗಿ ಮರಾಠಿ ಭಾಷಣ ಮಾಡ್ತಾರಂದ್ರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಇನ್ ಮ್ಯಾಲ ಜೀವನದಾಗ ಒಟ್ಟ ನಮ್ಮ ಓಟ್ ಹಾಕೋದಿಲ್ಲ ಅಂತ ಪೋಸ್ಟ್ ಮಾಡ್ಲಿಕ್ಕತ್ತಾರ. ಮತ್ತಿನ್ನೇನ್ ಹೇಳ್ರಿ, ಕನ್ನಡಿಗರ ಓಟಿಂದಾನೆ, ಕನ್ನಡಿಗರ ಪ್ರೀತಿಯಿಂದಾನೆ ಗೆದ್ದು ಬಂದಿರುವಂತವ್ರು ಈಗ ಕನ್ನಡಿಗರ ಮೇಲೆ ಹಲ್ಲೆ ಆದಾಗ ಸುಮ್ಕೊಂಡಿರ್ತಾರಂತ, ಹೊಳ್ಳೆ ಅಲ್ಲೇ ಹೋಗಿ ಮರಾಠಿದಾಗ ಮಾತಾಡ್ತಾರಂತ. ಹೆಂಗದ ಹೇಳ್ರಿ? ಇನ್ನು ರಾಜ್ಯ ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿ ಭಾರಿ ಒಂದು ಅದ್ಭುತವಾದ ಯೋಜನೆ ಸಿಗ್ಲಿಕ್ಕತ್ತದ. ತಡ್ರಿ, ಭಾಳ ಹಿಗ್ ಬ್ಯಾಡ್ರಿ, ಕರೆಂಟ್ ಶಾಕ್ ಸಿಗ್ಲಿಕ್ಕತ್ತದ. ಪ್ರತಿಯೊಂದು ಮನೆಗೂ 200 ಯೂನಿಟ್ ಫ್ರೀ, ಕಾಕಾ ಪಾಟೀಲಂಗೂ ಫ್ರೀ, ಮಹದೇವಪ್ಪಂಗೂ ಫ್ರೀ. ಎಷ್ಟು ಭಾರಿ ಚಂದ ಘೋಷಣೆ ಮಾಡಿ ಈ ಒಂದು ಗೃಹ ಜ್ಯೋತಿ ಗ್ಯಾರಂಟಿನ ಘೋಷಣೆ ಮಾಡಿದ್ರು. ಆದ್ರೆ ಈಗ ರಾಜ್ಯ ಸರ್ಕಾರದಿಂದ ಫ್ರೀ ಆಗಿ ಕರೆಂಟ್ ಶಾಕ್ ಸಿಗ್ಲಿಕ್ಕತ್ತದ. ಅದು ಯಾವ ಘೋಷಣೆದಾಗೂ ಹೇಳೋದಿಲ್ಲ. ಈ ಪ್ರತಿ ವರ್ಷ ನೋಡ್ರಿ, ಸರ್ಕಾರದಿಂದ ಎಸ್ಕಾಂಗೆ ಒಂದಿಷ್ಟು ರೊಕ್ಕ ಕಟ್ಟೋದಿರ್ತೈತಿ. ಆದ್ರ ಅದನ್ನ ಮಂದಿಯಿಂದಲೇ ಸಂಗ್ರಹಿಸಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಸಲ್ಲಿಸಲಾಗ್ಯದಂತ. ದರ ವರ್ಷ ಸರ್ಕಾರ ಎಸ್ಕಾಂಗಳಿಗೆ 1,602 ಕೋಟಿ ರೂಪಾಯಿ ಸಬ್ಸಿಡಿನ ಸರ್ಕಾರ ಪಾವತಿ ಮಾಡಬೇಕು. ಆದ್ರೆ ಇದನ್ನ ಕಟ್ಲಾರ್ದ ಹಂಗ ಬಿಟ್ಟೈತಿ ಸರ್ಕಾರ. ಹಿಂಗಾಗಿ ಮಂದಿಯಿಂದಲೇ ವಸೂಲಿ ಮಾಡಿದ್ರೆ ಹೆಂಗ ಅಂತ ಹೇಳಿ ಚೆಸ್ಕಾಂ ಒಂದು ಪ್ರಸ್ತಾವನೆ ಸಲ್ಲಿಸೈತಿ. ಅಂದ್ರ ಮಂದಿಯಿಂದಲೇ ಗೃಹ ಜ್ಯೋತಿ ಬಿಲ್ ವಸೂಲಿಗೆ ಅವಕಾಶ ಕೊಡ್ಬೇಕಂತ ಕೋರಿ ಚೆಸ್ಕಾಂ KERC ಪತ್ರ ಬರ್ತೈತಿ. ಅಕಸ್ಮಾತ್ ಏನಾರ ಈ KERC ಚೆಸ್ಕಾಂ ಪ್ರಸ್ತಾಪ ಒಪ್ಪುದ್ರ ಫಸ್ಟ್ ಹೊಡೆತ ಬೀಳುದೇ ಗೃಹ ಜ್ಯೋತಿ ಬಳಕೆದಾರರ ಮೇಲೆ. ಎಷ್ಟೋ ಕೋಟಿ ಗಟ್ಲೆ ಬಳಕೆದಾರರ ಅದಾರೀಗ, ಅವರೇ ಮೊದಲು ಬಿಲ್ ಕಟ್ಟಬೇಕಾಗ್ತದಂತ. ನೋಡ್ರಿ ಇಂಥ ಹಣೆ ಬರ. ಮತ್ತಿದು ಯಾರು ಘೋಷಣೆ ಮಾಡೋದಿಲ್ಲ, ಭಾಷಣದಾಗೂ ಹೇಳುದಿಲ್ಲ. ಹಂಗ ಫ್ರೀ ಆಗಿ ಕರೆಂಟ್ ಶಾಕ್ ಸಿಕ್ ಬಿಡ್ತೈತಿ. ತಯಾರಿರ್ರಿ ಇದನ್ನ ಎದುರ್ಸ್ಲಿಕ್ಕ. ನಮ್ಮದು ರೈತರ ಕುಟುಂಬ, ಕಷ್ಟಪಟ್ಟು ಗಳಿಸಿವ್ ನಾವು ಹೊಲ ಜಮೀನ್. ಆದ್ರೆ ಈ ದೊಡ್ಡ ದೊಡ್ಡ ಮಾಲ್ ಕಟ್ಟಿಸಿ ಸತ್ಯ ಹರಿಶ್ಚಂದ್ರರಂಗ ಪೋಸ್ ಕೊಡ್ತಾರಲ್ಲ ನಾಯಕರು, ಅವರೆಲ್ಲ ಹೆಂಗ ಜಮೀನ ಭೂಮಿ ತಗೊಂಡಾರ ಅನ್ನೋದು ನಮಗ್ ಗೊತ್ತಿಲ್ಲೇನು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ಲಿಕ್ಕತ್ತಾರ. DKC ಸಾಹೇಬ್ರಿ ಕೇಳ್ಲಿಕ್ಕತ್ತಾರ. ಇದಕ್ಕೆ ಉತ್ತರ ಐತೇನ್ರಿ ಅವ್ರ ಬಲ್ಲಿ? ಅಲ್ಲಿ ಅದೆಂಥದ್ದು ಕಟ್ಟೋರಲ್ಲ, ಎಂಥದ್ದು ಗ್ಲೋಬ ಎಲ್ಲ ಎಂಥದ್ದು ಗುಡ್ಡದ ಮೇಲೆ ಕಟ್ಟೋರಲ್ಲಪ್ಪ ಬೆಂಗಳೂರಲ್ಲಿ. ಆಸ್ ಎ ಮಿನಿಸ್ಟರ್ 2001
ಒಂದು ಟ್ರಸ್ಟ್ ಮಾಡ್ಕೊಂಡು 8 ಎಕರೆ ಅಲಾಟ್ ಮಾಡಿಸ್ಕೊತಾರೆ, 21 ಎಕರೆ ಗೋಮಾಳ ಜಮೀನು. ಆಮೇಲೆ ದಾಖಲೆಗಳಿಲ್ಲ, ಮೂಲ ದಾಖಲೆ ಅಂತ ಹೇಳಿ ಬೇರೆ ಬೇರೆ ಬಡವರಲ್ಲಿ ಖಾಲಿ ಮಾಡಿ ಏನೇನು ನಡೆಸ್ಕೊಂಡ್ರು. ಒಂದು 100 ಇನ್ಸಿಡೆಂಟ್ ಕೊಡಬಲ್ಲ ಇವ್ರ ಕತೆಗಳೆಲ್ಲ ಕರ್ಮಕಾಂಡನ. ಯಾರು ಆ್ಯಕ್ಷನ್ ತಗೊಳ್ಳೋರು? ಇದೇ ಸಿದ್ದರಾಮಯ್ಯನವ್ರದ್ದೇ. ಅದೆಂಥದ್ದು ಸಾಕಮ್ಮನೋ ಪಾಕಮ್ಮನೋ ಕತೆ ಇಲ್ವಾ? ಇಲ್ಕಲ್ಲಲ್ಲಿ ಎಲ್ಲ ಹರಿಶ್ಚಂದ್ರ ಮಕ್ಕಳು ಇವರೆಲ್ಲ, ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು. ತಗೊಳ್ರಪ್ಪ, ತಗೊಂಡು ಇಂಟರ್ನ್ಯಾಷನಲ್ ಸರ್ವೇರ್ ಕರ್ಕೊಂಬನ್ನಿ. ಮಾಡಿದ್ದೇನೇನಾಗಿದೆ? ಹಿಡ್ಕೊಂಡಿದ್ದೀನಿ. ಇದರಿಂದ ನಾನು ನೆದರ್ಸಕ್ಕಾಗತ್ತಾ? ಇನ್ನು ಮಹಾಕುಂಭಮೇಳದ ಬಗ್ಗೆ ಒಂದು ಸುದ್ದಿ ಇಲ್ಲ ಅಂದ್ರೆ ಹೆಂಗ್ ನಡೀತೈತಿ ಹೇಳ್ರಿ. ಬಾಲಿವುಡ್ ನಟಿ ಕತ್ರೀನಾ ಕೈಫ್ ಎಷ್ಟು ಭಕ್ತಿ ಭಾವದಿಂದ ಮಹಾಕುಂಭಮೇಳದಾಗ ಭಾಗವಹಿಸಾರ ಅಂದ್ರ ಈ ಸೋಕಾಲ್ಡ್ ಸೆಕ್ಯುಲರ್ ಹಿಂದೂಗಳಿಗಿಂತಲೂ ಬಹಳ ಚಲೋ ಅಗದಿ ಭಕ್ತಿಯಿಂದ ಪಾಲ್ಗೊಂಡಾರ. ನೋಡ್ರಿ ಒಂದ್ಸಲ. ನೋಡಿ ಹಿಗ್ಗಾಯ್ತಲ್ಲ, ತೃಪ್ತಿ ಆಯ್ತಲ್ಲ. ನೋಡ್ರಿ, ಎಲ್ಲಾ ಸಮುದಾಯದಾಗನು ಒಳ್ಳೆಯವರು ಕೆಟ್ಟವರು, ಒಳ್ಳೆತನ ಕೆಟ್ಟತನ ಎಲ್ಲಾ ಮನುಷ್ಯರಾಗೂ ಇರ್ತೈತಿ ಅಂತ. ಹೆಚ್ಚಾಗಿ ನಾವು ಒಳ್ಳೆತನವನ್ನ ಸ್ವೀಕರಿಸಿ ಕೆಟ್ಟತನವನ್ನ ಹಂಗ ಬಿಟ್ಟು ಬಿಡಬೇಕು. ಇದೇ ಪರಿಹಾರ ಅಂತ ಹೇಳ್ತೀನಿ. ನೀವೇನಂತೀರಿ? ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.